MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹಲವಾರು ದಾಖಲೆಗಳನ್ನ ದರ್ಶನ್ ಬಂಧನಕ್ಕೆ ಇದ್ದಂತ ಲೀಡ್ ಏನು ಅಂತ ಕೇಳ್ತು ಸುಪ್ರೀಂ ಕೋರ್ಟ್. ಆವಾಗ ವಕೀಲರು ಬಂಧನದ ದಾಖಲೆಯನ್ನು ಕೊಟ್ಟರು. ಯಾರ್ಯಾರಿದ್ರು, ಏನು ಎತ್ತ, ಯಾರ ಜೊತೆ ಮಾತಾಡಿದ್ರು, ಅಲ್ಲಿನ ಫೋಟೋಗಳು, ದಾಖಲೆಗಳು, ವಿವರವಾದಂಥ ದಾಖಲೆಯನ್ನು ಸರ್ಕಾರ ಸಲ್ಲಿಸ್ತು. ವಿವರವಾದಂಥ ದಾಖಲೆ. ಅದನ್ನೇ ವಕೀಲರು ಹೇಳ್ತಾ ಇದ್ರು. 22ನೇ ತಾರೀಕಿನೇ ಬಹುಶಃ ತೀರ್ಪು ಬಂದರೂ ಕೂಡ ಅಚ್ಚರಿ ಇಲ್ಲ, ಅಥವಾ ತೀರ್ಪನ್ನು ಕಾಯ್ದಿರಿಸಿದರೂ ಕೂಡ ಕಾಯ್ದಿರಿಸಬಹುದು. ಇದು ಅಲ್ಲಿಗೆ ಮುಗಿಯುತ್ತೆ. ಆವತ್ತಿನ ದಿವಸ ಏನೇನು ವಾದ ಮಂಡನೆ ಆಗಬೇಕು ಅದೆಲ್ಲದೂ ಕೂಡ ಆಗುತ್ತೆ. ಅದೆಲ್ಲ ಆದಮೇಲೆ ತೀರ್ಪು ಅವತ್ತೇ ಬರಬಹುದು, ಅಥವಾ ತೀರ್ಪನ್ನು ಮುಂದೂಡಬಹುದು, ತೀರ್ಪು ಕೊಡೋದನ್ನು. ಇನ್ನು ಒಂದು ಸಂಗತಿ ಅವರು ಕೇಳಿರುವಂಥದ್ದು, ಕೋರ್ಟ್ ಕೇಳಿರುವಂಥದ್ದು, ಯಾವ ಕಾರಣಕ್ಕೋಸ್ಕರ ಲೀಡೇನು ಬಂಧನಕ್ಕೆ ಅಂತ. ಇನ್ನೊಂದು ಕೇಳಿರೋದು, ದರ್ಶನ್ ಜಾಮೀನನ್ನು ಯಾಕೆ ರದ್ದು ಮಾಡಬಾರದು ಅಂತ ಕಪಿಲ್ ಸಿಬಲ್ ಅವರಿಗೆ ಕೇಳ್ತು ಸುಪ್ರೀಂ ಕೋರ್ಟ್. ಕಪಿಲ್ ಸಿಬಲ್ಗೆ ನೇರ ಪ್ರಶ್ನೆ, ಹೇಳಿ ಯಾಕೆ ಕ್ಯಾನ್ಸಲ್ ಮಾಡಬಾರ್ದು, ಇದನ್ನ ಯಾಕೆ ರದ್ದು ಮಾಡಬಾರ್ದು? 262 ಸಾಕ್ಷ್ಯಗಳ ವಿಚಾರಣೆಯನ್ನು ಮಾಡಲಾಗಿದೆ. 262. ಆದರೆ ದರ್ಶನ್ ಈ ಕೃತ್ಯದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ನೇರ ಪುರಾವೆ ಇಲ್ಲ ಅಂತ ಕಪಿಲ್ ಸಿಬಲ್ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರು. ಆದರೆ ಇದನ್ನ ಸುಪ್ರೀಂ ಕೋರ್ಟ್ ಒಪ್ಪೋ ಮನಸ್ಥಿತಿಯಲ್ಲಿ ಇರಲಿಲ್ಲ. ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದೀವಿ. ಅಂದರೆ ಈ ಹೈಕೋರ್ಟ್ ಆದೇಶದಲ್ಲಿ ಯಾಕೋ ಚಡಪಡಿಗೆ ಎದ್ದು ಕಾಣ್ತಾ ಇದೆ. ಯಾಕೆ ದರ್ಶನ್ ಜಾಮೀನನ್ನು ರದ್ದು ಮಾಡಬಾರದು? ಅಂದರೆ ದರ್ಶನ್ ಪರವಾಗಿ ಕಪಿಲ್ ಸಿಬಲ್ ಏನು ವಾದ ಮಂಡನೆ ಮಾಡ್ತಾ ಇದ್ರು, ಇವರ ಪಾಯಿಂಟ್ಗಳನ್ನು ಒಪ್ಪಲಿಕ್ಕೆ ಸುಪ್ರೀಂ ಕೋರ್ಟ್ ತಯಾರಿರಲಿಲ್ಲ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಕಾಣ್ತಾ ಇತ್ತು. ವಿಚಾರಣೆ ಸಂದರ್ಭದಲ್ಲಿ ತನ್ನ ಅಭಿಪ್ರಾಯ ಹೇಳಿದೆ ಸುಪ್ರೀಂ ಕೋರ್ಟ್. ಜೊತೆಗೆ ಸರ್ಕಾರದ ದಾಖಲೆಗಳನ್ನು ನಾವು ಸ್ವೀಕರಿಸಿದ್ದೀವಿ ಅಂತ ಕೂಡ ಹೇಳಿದೆ. ಯಾಕೆ ಜಾಮೀನನ್ನು ರದ್ದು ಮಾಡಬಾರದು ಹೇಳಿ ಅಂತ ಕೂಡ ಕೇಳಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.